ಗುರುವಾರದ ಸಂಜೆ ಮತ್ತು ಶುಕ್ರವಾರದ ಬೆಳಗಿನ ರೂಟೀನ್ ಏನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಗುರುವಾರ ಸಂಜೆ ಒಂದು 6 ಗಂಟೆ ಆಯಿತು. ಆವಾಗಲಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಬಟ್ಟೆ ಎಲ್ಲ ಒಣಗಿದ್ದು ಅದನ್ನು ಮಡ್ಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ಮಡ್ಚಿಡ್ತಾಯಿದ್ದೀನಿ. ಮಡ್ಚಿಟ್ಬಿಟ್ಟು ಕಸ ಎಲ್ಲ ಗುಡಿಸಿ ಏನೇನು ಕೆಲಸ ಇರ್ತದೆ ಅದನ್ನೆಲ್ಲ ಮಾಡಿಬಿಟ್ಟು ಇವಾಗ ಅಡುಗೆ ಮಾಡಬೇಕು. ಸೊ ಅಡುಗೆಗೆ ಪರೋಟ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಬಟ್ಟೆ ಎಲ್ಲ ನೀಟಾಗಿ ಮಡಿಚ್ಬಿಟ್ಟು ಅವ್ರವ್ರ ವಾರ್ಡ್ರೋಬಿಗೆ ಇಟ್ಬಿಟ್ರೆ ಮಗಳು ಮತ್ತು ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿದಿರುತ್ತೆ. ಅವ್ರ ಜೊತೆ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಇವಾಗ ಕಿಚನಿಗೆ ಬಂದು ಪಾತ್ರೆ ಎಲ್ಲ ಜೋಡಿಸಿ ಒಣಗಿರೋ ಪಾತ್ರೆಗಳನ್ನ ಜೋಡಿಸ್ಬಿಟ್ಟು ಹಸಿರೋ ಪಾತ್ರೆನ ಹಾಗೆ ನೋಡ್ತಾ ಇದ್ದೆ. ಅದು ಇನ್ನೂ ಒಣಗಿರಲಿಲ್ಲ. ಸೊ ಆಮೇಲೆ ಜೋಡಿಸಿದ್ರಾಯಿತು. ಒಣಗಿದ್ಮೇಲೆ ನೀರೆಲ್ಲ ಡ್ರೈ ಆದಮೇಲೆ ಅಂದ್ಬಿಟ್ಟು ಇವಾಗ ಪರೋಟ ಹಿಟ್ಟನ್ನ ಕಲಸೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಪರೋಟ ಹಿಟ್ಟು ನಾನು ಸಿಂಪಲಾಗೆ ಕಲಿಸೋದು. ಏನಂದರೆ ಒಂದೊಂದು ತರಕಾರಿ ಪರೋಟ ಆಗಿರ್ಬೋದು, ಆಲೂಗಡ್ಡೆ ಪರೋಟ, ಎಲ್ಲ ಥರದ ಪರೋಟಗಳನ್ನ ಮಾಡಿದ್ದೀನಿ. ಬಟ್ ಈ ಥರ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಹಿಂದಿದು ಯೂಟ್ಯೂಬ್ ನೋಡಿದೆ, ಅದರಲ್ಲಿ ಮಾಡ್ತಿದ್ರು. ಸೊ ನಾನು ಒಂದು ಸಲ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹಾಗೆ ಬನ್ನಿ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಸೂರಿ ಮೇಥಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪರೋಟ ಹಿಟ್ಟನ್ನ ಸಾಫ್ಟಾಗಿ 1 ಅವರ್ ಅಥವಾ 2 ಅವರ್ ಕಲಸಿಟ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಮತ್ತು ಮೈದಾ ಹಿಟ್ಟೆಲ್ಲಾರ ಮಾಡ್ಬೋದು, ಗೋಧಿ ಹಿಟ್ಟೆಲ್ಲಾರ ಮಾಡ್ಬೋದು. ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಕಲಸಿಟ್ಬಿಟ್ಟು ಒಂದು ಕಡೆ ಟೀ ಕೂಡ ಬೇಯಕ್ಕೆ ಇಟ್ಟಿದ್ದೀನಿ. ಆ ಟೀ ಬೇಯೋಷ್ಟರಲ್ಲಿ ಇದು ನೀಟಾಗಿ ಕಲಸಿಟ್ಬಿಟ್ರೆ ಟೀ ಕುಡಿಬೋದು ಅಂತ ಹೇಳ್ಬಿಟ್ಟು. ನನಗೆ ಮಾತ್ರ ಒನ್ ಟೈಮ್ ಅಂದರೆ ಟೀ ಇರಲೇಬೇಕು ಗೈಸ್. ಬೆಳಗ್ಗೆನಾದ್ರು ಕೊಟ್ಟರು ಕುಡಿತೀನಿ, ಮಧ್ಯಾಹ್ನ ಕುಡಿತೀನಿ, ರಾತ್ರಿನೂ ಕುಡಿತೀನಿ. ಟೀ ನನ್ನ ಫೇವ್ರೇಟ್. ಅದೇನಪ್ಪ ಟೀ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಜಾಸ್ತಿ. ಸೊ ಇವಾಗ ರಸಕ್ಕೆ ತಂದಿದ್ರು ಅಯ್ಯಂಗಾರ್ ಬೇಕ್ರಿದು ಬಾಗಿಲು ಓಪನ್ ಆಗಿತ್ತು ಅಂತ ಹೇಳ್ಬಿಟ್ಟು ಜಾಸ್ತಿ ಅದು ಓಪನ್ನೇ ಆಗೋಲ್ಲ. ನಮ್ಮ ಮಕ್ಕಳುಗಳು ಅದೇ ಫೇಮಸ್ ಬೇಕ್ರಿ. ಸೊ ಅಯ್ಯಂಗಾರ್ ಬೇಕ್ರಿ ರಸ ತಂದಿರೋ ಅದನ್ನು ಸ್ಟೋರ್ ಮಾಡಿಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ತಿನ್ಕೋತಾರೆ ಅಂತ ಹೇಳ್ಬಿಟ್ಟು ಅದು ಎಲ್ಲರೂ ಕವರ್ಡಿಗೆ ಇಟ್ಬಿಟ್ರೆ ಮರೆತ್ಬಿಟ್ಟು ಹಂಗೆ ಬೂಸ್ಟ್ ಬರೆಸಿ ಬಾನಿಗೆ ಹಾಕ್ಬಿಡ್ತೀವಿ. ನಮ್ಮ ಮನೆಯವ್ರ ಕೈಲಿ ಬೈಸ್ಕೊಳ್ಳೋ ತಪ್ಪೋದಿಲ್ಲ. ಸೊ ಅದಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಎದುರಿಗೆ ಕಾಣಂಗೆ ಇಟ್ಬಿಟ್ರೆ ಯಾವಾಗಲೂ ಏನೈತೆ ಅಂತ ನೋಡ್ಬಿಟ್ಟು ಅವ್ರು ತಿಂತಾರೆ ಅಂದ್ಬಿಟ್ಟು ಇವಾಗ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು ಇವಾಗ ಬಂದು ಟೀ ಸೋಸ್ಕೊಂಡು ಅವ್ರಿಗೆ ಕೊಟ್ಬಿಟ್ಟು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಬನ್ನಿ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ನಮ್ಮ ಮನೆಯವ್ರು ಕೂಡ ಆಫೀಸ್ ಹತ್ರ ಹೋಗಿ ಬರ್ತೀನಿ ಅಂತ ಹೋದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡ್ಕೊತಿದ್ದೀನಿ ಸಿಂಪಲಾಗಿ. ಅದನ್ನು ರೆಸಿಪಿಯನ್ನು ತೋರ್ಸೋಕ್ಕೆ ಹೋಗಿಲ್ಲ. ಇವಾಗ ಬೇಗ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಒಂದು ಕಡೆ ರೈಸಿಗೆ ಕೂಡ ಇಟ್ಕೊಂಡ್ರೆ ಅದು ಕೂಡ ಫಟಾಫಟ ಅಂತ ಆಗ್ಬಿಡುತ್ತೆ. ಇವತ್ತು ಓಪನ್ ಮೇಲೆ ರೈಸ್ ಮಾಡೋಣ ಅಂತ ಓಪನ್ ಬೈಲಲ್ಲೇ ಮಾಡ್ಕೊತಿದ್ದೀನಿ. ಎಷ್ಟೇ ಕೆಲಸ ಮಾಡಿದ್ರು ಆ ಕೆಲಸ ಮಾಡಲಿಲ್ಲ, ಈ ಕೆಲಸ ಮಾಡಲಿಲ್ಲ ಅಂತ ಬೈಸ್ಕೊಳ್ಳೋದು ಮಾತ್ರ ಎಲ್ಲರ ಕೈಲೂ ತಪ್ಪೋದಿಲ್ಲ. ನಮ್ಮ ಹೆಣ್ಮಕ್ಳಿಗೆ ಒಂದು ರಾಶಿ ಕೆಲಸ ಮಾಡ್ತೀವಿ ಮನೇಲಿ. ಬಟ್ ಆದರೂ ಅವ್ರ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅನಿಸುತ್ತೆ. ಬಟ್ ಏನು ಮಾಡೋದು, ಇವಾಗ ಸ್ವಲ್ಪ ರೈಸ್ನ ಓಪನ್ ಬಾಯಲ್ಲೇ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ರೈಸನ್ನು ಮಾಡ್ಕೊತಿದ್ದೀನಿ. ರಾತ್ರಿದು ಮಧ್ಯಾಹ್ನದ್ದು ಸಾಂಬಾರಿತ್ತು. ಈಗ ಅದಕ್ಕೆ ಸ್ವಲ್ಪ ರೈಸ್ ಮಾಡಿಬಿಟ್ಟು ಚಪಾತಿ ಮತ್ತು ಪರೋಟ ಮತ್ತು ಬೆಂಡೆಕಾಯಿ ಪಲ್ಯ ಮತ್ತು ರೈಸು ಸಾಂಬಾರು ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸಿಂಪಲಾಗಿ ಡಿನ್ನರ್ನ ರೆಡಿ ಮಾಡ್ಕೊತಾ ಇದ್ದೀನಿ.
ರೈಸ್ ಕೂಡ ಬೇಯಿಸೋಕೆ ಇಟ್ಬಿಟ್ಟು ಈ ಕಡೆ ಪರೋಟ ಕೂಡ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಪರೋಟ ಬೇಯ್ಕೊಂಡ್ರೆ ಒಂದು ಕಡೆ ರೈಸ್ ಕೂಡ ಆಗ್ಬಿಡುತ್ತೆ, ಬೇಗ ಬೇಗ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಮನೆಯವರು ಆಫೀಸಿಂದ ಬಂದರೆ ಎಲ್ಲ ರೆಡಿ ಮಾಡಿಬಿಟ್ಟು ಅಷ್ಟೊತ್ತಿಗೆ ಒಂದು 9:30 ಆಗಿತ್ತು. ಎಲ್ಲ ರೆಡಿ ಮಾಡಿ ಬರೋಷ್ಟರಲ್ಲಿ ಇನ್ನು ಲೇಟೇ ಆಗೋಯ್ತು. ಇವತ್ತು ಯಾವಾಗಲೂ 8:00ವರೆಗೆ ಊಟ ಮಾಡ್ತಿದ್ದು, 9:30 ಆಗೈತೆ ಅಂತ ಬಿಟ್ಟು ಫಟಾಫಟನ್ನು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ಇದಾಗಿತ್ತು ಗೈಸ್. ಈ ತಿಂದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ನೈಟ್ ರೂಟೀನು ನಮ್ಮದು ಎಂಡ್ ಆಗುತ್ತೆ. ಮತ್ತು ನೆಕ್ಸ್ಟ್ ಮಾರ್ನಿಂಗ್ ನಿಮ್ಮ ಜೊತೆ ಸಿಗ್ತೀನಿ ಗೈಸ್. ಶುಕ್ರವಾರದ ಕ್ಲಿಪ್ಪಿಂಗ್ಸು. ಬೆಳಗಿನೆದ್ದು ರಂಗೋಲಿ ಎಲ್ಲ ಹಾಕಿದ್ದೀನಿ ನೋಡಿ ಯಾವ ಥರ ಹಾಕಿದ್ದೀನಿ ಅಂತ. ಸ್ವಲ್ಪ ಒಂಥರ ಬರ್ತಿತ್ತು, ಬಟ್ ಆದರೂ ರಂಗೋಲಿ ಹಾಕಿದ್ದೀನಿ. ಇವತ್ತು ಶುಕ್ರವಾರ ಅಲ್ವಾ, ನಮ್ಮನೆಯಲ್ಲಿ ಇವತ್ತು ಇಂಡಿಪೆಂಡೆನ್ಸ್ ಇರೋದ್ರಿಂದ ಬೇಗನೆ ಎದ್ದು ಹೋಗ್ತಾರೆ. ಪೂಜೆ ಮಾಡಿಬಿಟ್ಟು ಹೋಗಲಿ ಅಂತ ಹೇಳ್ಬಿಟ್ಟು ಬಾಗಿಲೆಲ್ಲ ತೊಳೆದು ಎಲ್ಲ ಕೆಲಸ ಮುಗಿಸಿ ನನ್ನ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಅವರು ಕೂಡ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಆಫೀಸಿಗೆ ಹೊರಟರು. ಆಫೀಸಿಗೆ ಹೊರಟ್ಮೇಲೆ ಇನ್ನು ಮಿಕ್ಕಿದ ಕೆಲಸಗಳೇನಿದ್ದಾವೆ ಅದನ್ನೆಲ್ಲ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಬೆಡ್ಶೀಟ್ ಕೂಡ ಮಡಚಿರಲಿಲ್ಲ, ಅದನ್ನು ಮಡಚಿ ನಾನು ಸ್ನಾನ ಮಾಡ್ಕೊಂಡು ಬಂದು ತಿಂಡಿ ಎಲ್ಲ ರೆಡಿ ಮಾಡಿ ಇವತ್ತು ತಿಂಡಿಗೆ ಪಲಾವ್ ಮಾಡಿದ್ದೆ. ಟೊಮೊಟೊ ರೈಸ್ ಮಾಡಿ ಹಾಗೆ ಸ್ವಲ್ಪ ಮೊಸರು ಗೊಜ್ಜು ಮಾಡಿದ್ದೆ. ಇದಾಗಿತ್ತು ಗೈಸ್ ಇವತ್ತಿನ ಈ ವಿಡಿಯೋ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಒಂದು ಲೈಕಿಂದ ನಮಗೆ ತುಂಬಾ ಮೋಟಿವೇಶನ್ ಆಗುತ್ತೆ ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗಳಿಗೆ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.